ಗುರು ಸತತ 3 ಸೋಲ್‌ಗಳಾದ್ಮೇಲೆ ನಮ್ಮ ಟೀಮ್ ಇಂಡಿಯಾಗೆ ಈ ಸೀರೀಸ್ ಗೆಲ್ಲೋದು ಸಖತ್ ಇಂಪಾರ್ಟೆಂಟ್ ಆಗಿತ್ತು. ಆ ಸೀರೀಸ್‌ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮ್ಯಾಚ್ ಬಾಕಿ ಇದೆ. ಅದು ಕೂಡ ಇವತ್ತೇ ಇದೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನಾಯಿತು ಮತ್ತು ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಜಿಂಬಾಬ್ವೆ ಅವರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗನ್ನು ಚೆನ್ನಾಗೇ ಮಾಡ್ತಾರೆ ಅಂತ ಹೇಳೋದು. ಪವರ್ ಪ್ಲೇ ಬರೀ 52 ರನ್ಗೆ 2 ವಿಕೆಟ್ನ ಕಳ್ಕೊಳ್ತಾರೆ. ವೈಭವ್ ಸೂರ್ಯವಂಶಿ ಕೂಡ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟು 20 ರನ್ ಬೇಗನೆ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಮತ್ತು ಅಭಿಷೇಕ್ ಶರ್ಮಾ ಕೂಡ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿಂದ ಇಶಾಂತ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಸ್ವಲ್ಪ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ಅವರು 20 ಬಾಲ್ 25 ರನ್ ಹೊಡಿತಾರೆ. ಅದಾದ್ಮೇಲೆ ಇಶಾಂತ್ ಕಿಶನ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಯಾವ ರೇಂಜಿಗೆ ಬ್ಯಾಟಿಂಗ್ ಆಡಿದ್ದಾರೆ ಇಶಾಂತ್ ಕಿಶನ್ ಅವರು ಅಂತ ಹೇಳಿದ್ರೆ ಆಲ್ಮೋಸ್ಟ್ 219 ರನ್ ನಮ್ಮ ಇಂಡಿಯಾದವ್ರು ಸ್ಕೋರ್ ಮಾಡಿದ್ದಾರೆ. ಆಲ್ಮೋಸ್ಟ್ 81 ರನ್ ಇಲ್ಲಿ ಇಶಾಂತ್ ಕಿಶನ್ ಅವರು ಸ್ಕೋರ್ ಮಾಡಿದರೆ, ತಿಲಕ್ ವರ್ಮಾ ಕೂಡ ಇಲ್ಲಿ 60+ ಸ್ಕೋರ್ನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಇಂಡಿಯಾದವ್ರಿಗೆ ಇಲ್ಲಿ ಇಶಾಂತ್ ಕಿಶನ್ಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಗುರು ಇಂಗ್ಲೆಂಡಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಿಮಗೆ ಇಶಾಂತ್ ಕಿಶನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 5 T20 ಮ್ಯಾಚ್ನ ಆಡಿದ್ದಾರೆ ಇಲ್ಲಿ ಇಶಾಂತ್ ಕಿಶನ್ ಅವರು. 5 T20 ಕೂಡ ನಿಮಗೆ ಇಶಾಂತ್ ಕಿಶನ್ ಅವರು 150 ಕೂಡ ಬಂದಿರೋ 150 ಬಂತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಯಾವುದೇ ಒಂದು 100 ರನ್ಸು 150 ರನ್ಸ್ ಸ್ಕೋರ್ ಮಾಡಿರಲಿಲ್ಲ ಇಶಾಂತ್ ಕಿಶನ್ ಅವರು. ಈ ಸೀರೀಸ್ ಅಂತ ಚೆನ್ನಾಗಿ ಆಡ್ತಿದ್ದಾರೆ ಇಶಾಂತ್ ಕಿಶನ್ ಅವರು ಅಂತ ಹೇಳ್ಬೋದು. ಅದಾದ್ಮೇಲೆ ತಿಲಕ್ ವರ್ಮಾ ಅವರು ಅಂತ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ನಿಮಗೆ 219 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಅವ್ರ ಕಡೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ನಗಾರನ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಇವನ್ ಎಡ್ವರ್ಡ್ಸ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 220 ರನ್ ಜಿಂಬಾಬ್ವೆ ಟೀಮ್ಗೆಲ್ಲ ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಗೆಲ್ಲೋದಕ್ಕೆ ಅಷ್ಟು ಸುಲಭ ಅಂತೂ ಇರೋದೇ ಇಲ್ಲ. ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ, ಬೇಗನೆ ಔಟ್ ಆಗ್ತಾರೆ. ಬೆನೆಟ್ ಅನ್ನೋರು ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಮರುಮಣಿ ಅನ್ನೋರು ಚೆನ್ನಾಗಿ ಆಡ್ತಾರೆ, ಮತ್ತು ರಿಯಾನ್ ಅನ್ನೋರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಬೌಲರ್ಸ್ಗಳು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮಯಾಂಕ್ ಯಾದವ್ ಅವ್ರಿಗೆ ವಿಕೆಟ್ ಸಿಗೋದಿಲ್ಲ ಈ ಮ್ಯಾಚ್. ಪ್ರಿನ್ಸ್ ಯಾದವ್ ಅವ್ರಿಗೆ ಸಖತ್ತಾಗಿ ವಿಕೆಟ್ ಸಿಗುತ್ತೆ. ಮತ್ತು ನಿಮಗೆ ಎಸ್ ಥಾಕೂರ್ ಅನ್ನೋರನ್ನ ಡೆಬ್ಯೂ ಮಾಡಿಸಿರ್ತಾರೆ ಇಲ್ಲಿ ಇಂಡಿಯಾ ಟೀಮ್ ಅವರು. ಅಶೋಕ್ ಶರ್ಮಾನ ಲಾಸ್ಟ್ ಮ್ಯಾಚ್ ಆಡಿಸಿದ್ರು. ಈ ಮ್ಯಾಚ್ ಎಸ್ ಥಾಕೂರ್ನ ಆಡಿಸಿರ್ತಾರೆ ಅಂತ ಹೇಳೋದು. ಎಸ್ ಥಾಕೂರ್ ವಿಕೆಟ್ನ ತಗೊಳ್ತಾರೆ 2 ವಿಕೆಟು. ಅಭಿಷೇಕ್ ಶರ್ಮಾಗೆ 3 ವಿಕೆಟ್ ಬಿದ್ದುಬಿಟ್ಟಿದೆ ಗುರು. ಅಭಿಷೇಕ್ ಶರ್ಮಾ ಅಂತ ಸಖತ್ ಖುಷಿಯಾಗಿಬಿಟ್ಟಿರ್ತಾರೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡೋದು ಅಭಿಷೇಕ್ ಶರ್ಮಾ ಅವ್ರನ್ನ ಯುಟಿಲೈಸ್ ಕೂಡ ಮಾಡ್ಕೋಬೇಕು ನಾವು. ಮುಂದೆ ಹೋಗ್ತಾ ಫ್ಯೂಚರಲ್ಲಿ ಅಭಿಷೇಕ್ ಶರ್ಮಾ ಅವರು ಯುವರಾಜ್ ಸಿಂಗ್ ಆಗೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳೋದು. ಯುವರಾಜ್ ಸಿಂಗ್ ಕೂಡ ಅಷ್ಟೇ ಜೆನ್ಯೂನ್ ಆಲ್ರೌಂಡರು, ಜೆನ್ಯೂನ್ ಬ್ಯಾಟರ್ ಅಂತಲೇ ಹೇಳೋದು. ಅದಾದಮೇಲೆ ನಿಮ್ಗೆ ಯುವರಾಜ್ ಸಿಂಗ್ ಥರನೇ ಅವ್ರ ಗರ್ಡಿಲೇ ಬೆಳೆದು ಬಂದಿರೋಂಥ ಪ್ಲೇಯರು ನಿಮ್ಗೆ ಅಭಿಷೇಕ್ ಶರ್ಮಾ ಅವರು. ಅವ್ರಿಗೆ ನಿಮಗೆ ಸಖತ್ತಾಗಿ ಕ್ಯಾಲಿಬರ್ ಇದೆ ಅಂತ ಹೇಳೋದು. ಬೌಲಿಂಗಲ್ಲಿ ಕೂಡ ಯುಟಿಲೈಸ್ ಮಾಡ್ಕೊಂಡ್ರೆ ಶ್ರೇಯಸ್ ಅಯ್ಯರ್ ಅವರು ಒಳ್ಳೇದು ಅಂತ ಹೇಳೋದು. ಇಂಗ್ಲೆಂಡೆಲ್ಲ ಯೂಸ್ ಮಾಡಿದರೆ ಏನೂ ಆಗ್ತಾ ಇರಲಿಲ್ಲ. ಹೊಡ್ಸ್ಕೊಳ್ದೆ ಹೋಗಲಿ, ಒಂದು ಮ್ಯಾಚ್ ಟ್ರೈ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಶಿವಮ್ ದುಬೆಗೂ ಕೂಡ ವಿಕೆಟ್ ಬೀಳ್ತು. ಇವನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಿಮಗೆ ಒಂದು ರವಿ ಬಿಷ್ಣೋಯ್ ಕೂಡ ವಿಕೆಟ್ ಬಿದ್ದಿದೆ. ರವಿ ಬಿಷ್ಣೋಯ್ ಇಲ್ಲಿ ಇಂಗ್ಲೆಂಡ್ ಸೀರೀಸಲ್ಲಂತೂ ಸಖತ್ ಎಕ್ಸ್ಪೆನ್ಸಿವ್ ಆದರು ಅಂತಲೇ ಹೇಳೋದು. ಈ ಸೀರೀಸ್ ಅಂತೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ನಿಮಗೆ ರವಿ ಬಿಷ್ಣೋಯ್ ಆಗಿರ್ಬೋದು, ನಿಮಗೆ ಶಿವಮ್ ದುಬೆ ಆಗಿರ್ಬೋದು, ಮತ್ತು ಮಯಾಂಕ್ ಯಾದವ್ ಆಗಿರ್ಬೋದು, ಪ್ರಿನ್ಸ್ ಯಾದವ್ ಆಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಒಟ್ಟು ನಮ್ಮ ಇಂಡಿಯಾದವ್ರಿಗೆ ಸಖತ್ತಾದಂಥ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 90 ರನ್ಸ್ ಜಯ ಸಿಕ್ಕಿದೆ ಅಂತ ಹೇಳೋದು. ಅವರು 123 ರನ್ಗೆ ಆಲ್ ಔಟ್ ಆಗ್ತಾರೆ. ನಮ್ಮ ಇಂಡಿಯಾದವರು 219 ರನ್ ಹೊಡೆದಿರ್ತಾರೆ. ಮೇನ್ ಇಶಾಂತ್ ಕಿಶನ್ ಕಾಂಟ್ರಿಬ್ಯೂಷನ್ ಅಂತಂದರೆ ನಾವು ಗೆದ್ದಿರೋದು ಅಂತಲೇ ಹೇಳ್ಬೋದು. ನಿಮಗೆ 81 ರನ್ ಇಶಾಂತ್ ಕಿಶನ್ ಅವರು ಸ್ಕೋರ್ ಮಾಡಿದ್ರಿಂದ ನಮ್ಮ ಟೀಮ್ ಇಂಡಿಯಾದವರು ಈಸಿಯಾಗಿ ಗೆಲ್ಲೋದಕ್ಕೆ ಆಯಿತು ಅಂತ ಹೇಳೋದು. ಇವತ್ತಿನ ಮ್ಯಾಚು ಇವತ್ತೇ ನಡೀತಾ ಇದೆ. ಈ ದಿನ ನಮ್ಮ ಸೀರೀಸ್ ನಾವು ಯಾರು ಗೆದ್ದಾಯಿತು ಅಂತ ಹೇಳೋದು. ಇನ್ನು ಜಿಂಬಾಬ್ವೆ ಅವರು ಪ್ಲೇಯರ್ಗೋಸ್ಕರ ಆಡೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಇಂಡಿಯಾದವ್ರು ವೈಟ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾರೆ. ಈ ಮ್ಯಾಚು ಕೂಡ ನಮ್ಮ ಇಂಡಿಯಾದವ್ರು ಗೆಲ್ತಾರೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.